ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹ ಅಂತ ಕೃಷ್ಣ ಹೇಳ್ತಾನೆ. ನಿನಗೆ ಹೇಳಿದ ಧರ್ಮವನ್ನು ನೀನು ಆಚರಣೆ ಮಾಡಲಿಕ್ಕೆ ಆಗದೇ ಇರಬಹುದು ಪೂರ್ಣ ಪ್ರಮಾಣದಲ್ಲಿ. ಕ್ವಶನ್ ಪೇಪರಲ್ಲಿ ಬರುವ ಎಲ್ಲ ಕ್ವಶನ್ಗಳಿಗೆ ನಾನು ಆನ್ಸರ್ ಮಾಡಲಿಕ್ಕೆ ಆಗಲ್ಲ ಅಂಥೇಳಿ ಎಕ್ಸಾಮೇ ಅಟೆಂಡ್ ಆಗದೆ ಇದ್ರ ಗತಿಯನ್ನು ಹೋಗಂತೂ ಕೊಡೋದು. ದೇವರ ಅನುಗ್ರಹದಿಂದ ಅಲ್ಲಿ ಯಾವುದನ್ನ ನನಗೆ ಗೊತ್ತಿದ್ದ ಕ್ವಶನ್ನೇ ಬಂದಿರಬಹುದು, ಅಥವಾ ನಾ ಬರೆದ ಆನ್ಸರೇ ಪೇಪರ್ ವ್ಯಾಲ್ಯೂಯೇಷನ್ ಮಾಡೋನು ಹಿಡಿಸಿರ್ಬೋದು. ಕೂತು ಆ ರಿಜಿಸ್ಟ್ರೇಷನ್ ನಂಬರ್ ಬರೋದು ಅಲ್ಲಿ ಕೆಲವೊಮ್ಮೆ ಹೀಗಾಗತ್ತೆ ಪಾಪ. ಕೆಲವರು ಕ್ವಶನ್ ಬರೆದು ಪ್ಲೀಸ್ ಪಾಸ್ ಮಾಡಿ ಅಂತ ಬರೆದಿದ್ರೆ ಯಾರಿಗೂ ಕನಿಕರ ಬಂದು ಪಾಸ್ ಮಾಡಿದರೂ ಮಾಡಬಹುದು. ಅಟೆಂಡ್ ಅಂತೂ ಆಗಬೇಕಲ್ಲ ಎಕ್ಸಾಮಿನೇಷನನ್ನು, ಅದನ್ನು ನಾನು ಮಾಡಬೇಕು. ಯುದ್ಧ ಭೂಮಿಗೆ ದೇವರು ನನ್ನನ್ನು ಬಿಟ್ಟಿಯಾನೆ, ಮನುಷ್ಯ ಜನ್ಮ ಕೊಟ್ಟಿಯಾನೆ, ಎಲ್ಲ ಅವಯವಗಳನ್ನು ಕೊಟ್ಟಿಯಾನೆ, ಎಲ್ಲ ಅಸ್ತ್ರಗಳನ್ನು ನನ್ನ ಕೈಯಲ್ಲಿಟ್ಟಿಯಾನೆ. ಮಾತು ಚೆನ್ನಾಗಿದೆ, ಕಣ್ಣು ಚೆನ್ನಾಗಿದೆ, ಇದರ ಜೊತೆಯಲ್ಲಿ ಮಂತ್ರಗಳು ಗಾಯತ್ರಿ ತತ್ರ ಮಂತ್ರೋಸು ಬ್ರಹ್ಮಾತ ಧ್ಯಾನ ದೇವತಾ ಅಂತ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು ಬ್ರಹ್ಮಾಸ್ತ್ರದ ಮಂತ್ರ ಗಾಯತ್ರಿ ಮಂತ್ರ ಅಂತ ಹೇಳ್ತಾರೆ. ಇಷ್ಟೆಲ್ಲವೂ ನಮ್ಮ ಬಳಿಯಲ್ಲಿ ಇದ್ದು ಯಾವುದನ್ನು ಬಳಸಿಕೊಳ್ಳಲ್ಲ, ಯಾವುದನ್ನು ವಿನಿಯೋಗ ಮಾಡೋದಿಲ್ಲ. ಅದಾಗಬಾರ್ದು. ಜನ್ಮ ಸಾರ್ಥಕ ಆಗಬೇಕು. ಸ್ವವಿಹಿತ ವೃತ್ತಿಯಿಂದ ನಮಗೆ ಕೈಲಾದಷ್ಟು ಮಾಡೋಣ. ಅದನ್ನೇ ಕೃಷ್ಣ ಹೇಳಿದ್ದು, ಸ್ವಧರ್ಮೇ ನಿಧನಂ ಶ್ರೇಯಃ ಶ್ರೇಯಾನ್ ಸ್ವಧರ್ಮೋ ವಿಗುಣಃ. ನಿನಗೆ ಹೇಳಿದ ಧರ್ಮವನ್ನು ಆಚರಣೆ ಮಾಡಬೇಕಾದರೆ ವೈಗುಣ್ಯ ಇದೆ, ಸ್ವಲ್ಪ ಮೈನಸ್ ಇದೆ. ಅಲ್ಲಿ ಹೇಳಿದಷ್ಟು ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದರೆ ವೈಗುಣ್ಯ ಇದ್ದರೂ ಅಡ್ಡಿ ಇಲ್ಲ, ಪೂರ್ಣ ಬಿಡೋದು ತಪ್ಪು. ಪರಧರ್ಮೋ ಭಯಾವಹ, ಬೇರೆಯವರ ಧರ್ಮ ಸರಿ ಅಲ್ಲ. ಆದ್ದರಿಂದ ನನ್ನ ಧರ್ಮವನ್ನು ನಾವು ಮಾಡೋಣ. ಅದನ್ನೇ ನಮ್ಮ ಜಗನ್ನಾಥದಾಸರು ಹೇಳಿದ್ದು. ಸೂಚಿತ ಕರ್ಮಗಳಾಚರಿಸುತ್ತ ಬಲು ನೀಚರಲ್ಲಿಗೆ ಪೊಗಿ ಯಾಚಿಸದೆ ಖೇಚರವಾಹ ಚರಾಚರ ಬಂಧಕ ಮೋಚಕನಹುದೆಂದ್ಯೋಚಿಸುತ್ತೇಪ್ಪುದೆ ಫಲವಿದು ಬಾಳದುದಕ್ಕೆ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದುದಕ್ಕೆ. ನೀನು ಬದುಕಿದ್ದು ಫಲಕಾರಿ ಆಯಿತು, ಫ್ರೂಟ್ಫುಲ್ ಆಯಿತು ಅನ್ನಬೇಕಾದರೆ ನಿನ್ನನ್ನು ಏನೂ ಕೇಳೋದಿಲ್ಲ ದೇವರು. ಎಷ್ಟು ಸಂಪಾದನೆ ಮಾಡಿದೆ, ಎಷ್ಟು ಮನೆ ಕಟ್ಟಿದೆ, ಇದ್ಯಾವುದೂ ಅಲ್ಲ. ಭಕ್ತಿಯ ಸ್ವವಿಹಿತ ವೃತ್ಯ ಭಗವದ್ ಆರಾಧನಮೇವ ಪರಮೋ ಧರ್ಮ. ದೇವರ ಆರಾಧನೆಯನ್ನು ಭಕ್ತಿಯಿಂದ ಮಾಡೋದೇ ಅದು ಪರಮಧರ್ಮ. ತೃತೀಯ ಸ್ಕಂದ ಭಾಗವತದಲ್ಲಿ ಭಗವಂತ ಮನಃಶುದ್ಧಿಗಾಗಿ ಕೆಲವು ಟಿಪ್ಸನ್ನು ಹೇಳಿದಾನೆ. ಮನಸ್ಸಿನ ಶುದ್ಧೀಕರಣಕ್ಕೆ ಏನು ಮಾಡಬೇಕು ಅಂದರೆ ಮೊದಲು ಹೇಳೋದೇ ಸ್ವಧರ್ಮಾಚರಣಂ ಶಕ್ತ್ಯ. ನಮ್ಮ ಶಕ್ತಿ ಇದ್ದಷ್ಟು ಸ್ವಧರ್ಮವನ್ನು ನಾವು ಆಚರಣೆ ಮಾಡಬೇಕಂತ. ಸೋಚಿತ ಕರ್ಮಗಳ ಆಚರಿಸುತ್ತ ಭಗವಂತ ಹೇಳ್ತಾನೆ, ಸ್ವಧರ್ಮಾಚರಣಂ ಶಕ್ತ್ಯ ವಿಧರ್ಮಾಚ್ಚ ನಿವರ್ತನಂ ದೈವಲಬ್ಧೇನ ಸಂತೋಷ ಆತ್ಮವಿಚ್ಚರಣಾರ್ಚನಂ. ಇವತ್ತು ತುಂಬ ದೊಡ್ಡ ಗೊಂದಲ ಇರೋದು, ಎಲ್ಲವೂ ಇದೆ ನಮಗೆ. ಮನೆ ಇದೆ, ಬೇಸಿಕ್ ನೀಡ್ಸ್ ಅಂತೇನಿದೆ ಅದು ಜಾಸ್ತಿನೇ ಇದೆ. ಮನೆ ಇದೆ, ಮನೆಯಲ್ಲಿ ಕಂಫರ್ಟಬಿಲಿಟೀಸ್ ಇದೆ, ಉಡಲಿಕ್ಕೆ ಬಟ್ಟೆ ಇದೆ, ಉಣಲಿಕ್ಕೆ ಬೇಕಾದಷ್ಟು ಆಹಾರ ಇದೆ, ಓಡಾಡಲಿಕ್ಕೆ ಎಲ್ಲ ತರಹದ ಮಾಧ್ಯಮವು ಎಲ್ಲರಿಗೂ ಪ್ರಾಯ ಅಫೋರ್ಡಬಲ್ ಆಗಿದೆ. ಏರೋಪ್ಲೇನಲ್ಲಿ ಓಡಾಡುವಂತಹ ಯೋಗ್ಯತೆ ಇದೆ, ಕಾರ್ ಇದೆ, ಎಲ್ಲ ಇದೆ. ಪ್ರಾಯ ಎಲ್ಲರಲ್ಲೂ ಇರುವ ಒಂದು ಕೊರತೆ ಮಾನಸಿಕ ನೆಮ್ಮದಿ. ಎಲ್ಲರಲ್ಲೂ ಇರುವ ಮಾನಸಿಕ ನೆಮ್ಮದಿ ಅದು ಇಲ್ಲ, ಬೇರೆ ಬೇರೆ ರೀತಿಯಲ್ಲಿ. ಕ್ಷುತ್ಪಿಪಾಸಾಂ ಅಲಾಂ ಜ್ಯೇಷ್ಠಾಂ, 6 ಅಲೆಗಳು 6 ತೆರೆಗಳು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಮೋಹ, ಶೋಕ, ರಾಗ, ದ್ವೇಷ, ಕ್ಷುತ್ಪಿಪಾಸ, ಹಸಿವು, ನೀರಡಿಕೆ. ಇದು 6 ತೆರೆಗಳು. 6 ತೆರೆಯ ನೋಡು ಅಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ ಅಂತ. ಗುರುಗಳು ಸಂಸಾರ ಸಾಗರವನ್ನು ದಾಟಿಸೋರು. ರಾಯರ ಸ್ತೋತ್ರದಲ್ಲಿ ಅಪ್ಪಣ್ಣಾಚಾರ್ಯ ಅಂತಾರೆ, ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿತೋ ಅಗಾಧೆ ಸದಾ ದುಸ್ತರೆ. ಅದು ಸದಾ ಪದ ಯಾವಾಗಲೂ ಹಾಕೋಬೇಕು. ಸದಾ ಅಕ್ಷಯ ಸಾಗರ, ಸಂಸಾರೇ ಸದಾ ಅಕ್ಷಯ ಸಾಗರೇ ಪ್ರಕೃತಿತೋ ಸದಾ ದುಸ್ತರೆ ಪ್ರಕೃತಿತೋ ಸದಾ ಅಗಾಧೆ. ತುಂಬ ಅದು ಆಳ.
ಸರ್ವಾವದ್ಯ ಜಲಗ್ರಹೈ ಅನುಪಮೈ ಕಾಮಾರಿ ಭಂಗಾಕುಲೆ ನಾನಾ ವಿಭ್ರಮ ದುರ್ಭ್ರಮೈ ಅಮಿತಭಯ ಸ್ತೋಮಾದಿ ಫೇನೋತ್ಕಟೆ. ಈ ಭಯಗಳೆಂಬ ಫೇನ ಅಂತೆ, ನೊರೆ ಒಂದಾದ ಮೇಲೆ ಒಂದು ಬರ್ತಾನೆ ಇದೆ. ದುಃಖೋತ್ಕೃಷ್ಟ ವಿಷಯ ಸಮುದ್ಧರ ಗುರು ಮಾಂ ಮಗ್ನ ರೂಪಂ ಸದಾ, ಅದರಲ್ಲಿ ನಾನು ಮುಳುಗಿದ್ದೇನೆ, ನನ್ನನ್ನು ಎತ್ತುವವರು ನೀವೊಬ್ಬರೇ ಅಂತ. ಅಂಥ ರಾಯರ ಅಂತರ್ಯಾಮಿಯಾದ ಭಗವಂತನನ್ನು ಬೇಡಿದಾಗ ಎಲ್ಲವನ್ನು ಪರಿಹಾರ ಮಾಡ್ತಾನೆ. ಇವತ್ತು ನಾವು ನೀವೆಲ್ಲ ಇಲ್ಲೇನು ಕೂತಿದ್ದೇವೆ, ಇದು ಹರಿವಾಯು ಗುರುಗಳ ಅನುಗ್ರಹವೇ. ರಾಯರನ್ನು ಹರಿದಾಸರು ಎರಡನೇ ಪರ್ವದ ಹರಿದಾಸರು ಅಂದರೆ ವಿಜಯದಾಸರಿಂದ ಶುರುವಾದದ್ದು. ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಆಗಿತ್ತು, ಆದರೆ ಒಂದಿಬ್ಬರು ದಾಸರು, ಪ್ರಸನ್ನ ವೆಂಕಟದಾಸರು, ಮಹಿಪತಿ ದಾಸರು ಅವರೊಂದಿಷ್ಟು ಕೃತಿಗಳನ್ನು ಮಾಡ್ಯಾರೆ. ಏನು ಪುರಂದರದಾಸರು, ವಾದಿರಾಜರು, ವ್ಯಾಸರಾಜರು, ಕನಕದಾಸರು, ಅದೊಂದು ಗೋಲ್ಡನ್ ಪೀರಿಯಡ್ ಅದು. ಶ್ರೀಪಾದರಾಜರ ನಂತರದಲ್ಲಿ ಭಾರೀ ಕಾಲ. ಅದಾದ ನಂತರದಲ್ಲಿ ಮತ್ತೆ ಅದು ದಾಸರ ಪದಗಳು, ಪದಪದ್ಯಗಳು, ದಾಸರ ಮನೆ ಮನೆಗೆ ದಾಸರು ಹೋಗಿ ಎಲ್ಲರನ್ನು ಉದ್ಧಾರ ಮಾಡಿದಂತಹ ಪರ್ವ ವಿಜಯದಾಸರ ಕಾಲದಲ್ಲಿ ಕ್ರಾಂತಿಯನ್ನು ಪಡೀತು. ಆ ಎಲ್ಲ ಮಹಾನುಭಾವರು ಏನಾದರೂ ಮಾಡಿದ್ದೇವೆ ಅಂದರೆ ಅದು ರಾಯರ ಅನುಗ್ರಹದಿಂದ ಅಂತ. ಅವರ ಜೀವನದಲ್ಲಿ ವಿಚಿತ್ರವಾದ ತಿರುವನ್ನು ಕೊಟ್ಟದ್ದೇ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಅಂತ. ಇವತ್ತು ಹರಿಕಥಾಮೃತ ಸಾರದ ಪಾಠ ಪ್ರವಚನ ತುಂಬ ನಡೀತಾ ಇದೆ. ತುಂಬ ಅದ್ಭುತವಾದ ಗ್ರಂಥ. ಒಂದು ರೀತಿಯಲ್ಲಿ ಉಪನಿಷತ್ತಿನಲ್ಲಿ ಎಲ್ಲೋ ಮೂಲೆಯಲ್ಲಿರುವ ಪ್ರಮೇಯಗಳು, ಅದು ಟಿಪ್ಪಣಿ ಟೀಕೆ ಎಲ್ಲ ನೋಡಿದ್ರು ತಲೆ ಕೆಟ್ಟು ಹೋಗುವಂತಹ ವಿಷಯಗಳನ್ನು ಅತಿ ಸುಲಭವಾಗಿ ಅತಿ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ ಪುಣ್ಯಾತ್ಮರು ಹರಿಕಥಾಮೃತಸಾರದಲ್ಲಿ. ಏನು ಪಂಚಮಹಾಯಜ್ಞ ಸಂಧಿಯನ್ನು ನಿರೂಪಣೆ ಮಾಡ್ತಾರೆ. ಪ್ರವಹಣರಾಜನಿಗೂ ಗೌತಮರಿಗೂ ಆದಂತಹ ಸಂವಾದ ಅದು. ಅದನ್ನು ಇಷ್ಟು ಸುಂದರವಾಗಿ ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಆ ಕೃತಿ ಬಂದದ್ದೇ ಒಂದು ರೀತಿ ರಾಘವೇಂದ್ರ ಸ್ವಾಮಿಗಳಿಂದ. ಜಗನ್ನಾಥದಾಸರು ಕೃಷ್ಣಾರ್ಪಣೆ ಆಗಿಬಿಟ್ಟಿದ್ರು ದಾಸನಾಗುವ ಮುಂಚೆನೆ. ವಿಜಯದಾಸರ ತಿರಸ್ಕಾರದಿಂದ ಪೂರ್ಣ ಅವರ ಆಯುಷ್ಯ ಎಲ್ಲ ಕ್ಷೀಣ ಆಗಿ ಇನ್ನು ಗತಿ ಏನು ಅಂದಾಗ ಇನ್ನು ರಾಯರ ಹತ್ರ ಹೋಗೋದು ಸರಿ ಹೋಗ್ತೇನೋ ಇಲ್ಲೋ ಗೊತ್ತಿಲ್ಲ, ಆದರೆ ಮುಂದಿನ ಜನ್ಮ ಆದರೂ ನನಗೆ ಒಳ್ಳೆಯದು ಬರಲಿ. ಅವರೇ ಅಂತಾರೆ, ರೋಗಹರನೇ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ, ಪಾವನ ಗಾತ್ರ ಸುದೇವವರನೇ ತವ ಸೇವಕ ಜನರೊಳಗಾಡಿಸೋ, ಸೇವಕ ಜನರೊಳಗಾಡಿಸೋ, ರೋಗಹರನೇ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ, ಸಂತತ ದುರ್ಮತ ಧ್ವಾಂತ ದಿವಾಕರ ಸಂತ ವಿನೂತ ಮತಲಾಲಿಸೋ, ರೋಗಹರನೇ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ. ಇಷ್ಟೆಲ್ಲ ನಿನಗೆ ಬಂದದ್ದೆಲ್ಲಿಂದ? ಘನ್ನ ಮಹಿಮ ಜಗನ್ನಾಥ ವಿಠಲ ಪ್ರಿಯ ನಿನ್ನಾರಾಧನೆ ಮಾಡಿಸೋ, ನಿನ್ನಾರಾಧನೆ ಮಾಡಿಸೋ, ರೋಗಹರನೇ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ. ನಿತ್ಯ ಈಗ ಪರಿಸ್ಥಿತಿ ನಮ್ಮದು ಹಾಗೆ ಇದೆ. ರೋಗಹರನೇ ಕೃಪಾ ಸಾಗರನೇ, ನಮ್ಮಪ್ಪ ರಕ್ಷಣೆ ಮಾಡು. ಏನೇನೋ ಬೇರೆ ಬೇರೆದು ಮಾಡಿರ್ತೀವಿ ತಪ್ಪುಗಳನ್ನು, ಹಿರಿಯರನ್ನು ತಿರಸ್ಕಾರ ಮಾಡೋದು. ಅದು ಈಗ ಒಂದು 100 ವರ್ಷದ ಕೆಳಗೆ ಅಥವಾ ಒಂದು 50 ವರ್ಷದ ಕೆಳಗೆ ಸ್ವಲ್ಪ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ತಾಯಿತ್ತು. ಈಗ ಆಗೋದೇ ಇಲ್ಲ. ಇನ್ನೂ ವಿರುದ್ಧ ಅಂದರೆ ತಪ್ಪು ಮಾಡಿದೋ ಇನ್ನೂ ಚೆನ್ನಾಗಿರ್ತಾನೆ. ಅದು ನೋಡಿ ಇನ್ನೂ ಡೌಟು ನಮಗೆ. ನಾವು ಏಕಾಸಿ ಬಿಟ್ಟರೆ ಚೆನ್ನಾಗಿರ್ತೀವೋ ಏನೋ ರೀ, ಪಕ್ಕದ ಮನೆಯವ್ರು ಬಿಟ್ಟರು, ಮನೆಯೇ ತೊಗೊಂಡ್ಬಿಟ್ರು. ಯಾಕೆ ಅಂದರೆ ಆ ಮನೆ ಓನರ್ ಹೊಟ್ಟೆ ಹೋದರು, ಇವರು ಏಕಾಸಿ ನೋಡಿ ಅಂತ. ಈ ತರಹದ ಅವಸ್ಥೆ ನಮಗಿದೆ. ಕಲಿಯುಗದಲ್ಲಿ ಈ ವಿಪರ್ಯಾಸಗಳೆಲ್ಲ ಆಗತ್ತೆ. ರಾಘವೇಂದ್ರ ಸ್ವಾಮಿಗಳು ಈ ಜಗನ್ನಾಥದಾಸರು ಪಾಪ ಅಲ್ಲಿಂದ ಬಂದರು, ಸಮೀಪ ಮಾನ್ವಿಯಲ್ಲಿ ಇದ್ದದ್ದು. ಅವರ ತಲೆಯಲ್ಲಿ ಸ್ವಲ್ಪವೂ ಕಲ್ಪನೆ ಇಲ್ಲ. ನಾನು ವಿಜಯದಾಸರ ತಿರಸ್ಕಾರ ಮಾಡಿದ್ದಕ್ಕಾಗಿ ನನಗೆ ಹೊಟ್ಟೆ ನೋವು ಬಂದಿದೆ, ಕ್ಷಯರೋಗವಾಗಿದೆ, ನಾನು ಸಾಯ್ತೇನೆ, ನನಗೆ ರೋಗ ಬಂದಿದೆ,
ಕಾರಣ ಏನಿರಬಹುದು? ಜನ್ಮಾಂತರದ ಪಾಪವೋ ಇರಬಹುದು, ಸೋತ್ತಮ ದ್ರೋಹದ ಫಲ ಅಂತ ಗೊತ್ತಿಲ್ಲ. ರಾಯರಲ್ಲಿ ಸೇವೆ ಮಾಡುವ, ಮುಂದಿನ ಜನ್ಮ ಆದರೂ ಪೂರ್ಣ ಆಯುಷ್ಯ ಬರುವಂತೆ ಆಗಲಿ. ಸಾಧನ ಶರೀರ ಬರೋದು ತುಂಬ ಅಪರೂಪ, ತುಂಬ ಅಪರೂಪ. ಯಾವ ಯಾವ ಯೋನಿಗೆ ಹಾಕ್ತಾನೋ ದೇವರು. ಏನು ನಾವೇನೋ ಪುಣ್ಯವಂತರು ಅಂತ ಅಂದ್ಕೊಂಡಿರ್ತೇವೆ, ಚೂರೂಪಾರು ಪುಣ್ಯ ಮಾಡಿರ್ತೇವೆ, ಆದರೆ ಪಾಪ ತುಂಬ ಜಾಸ್ತಿ ಇದೆ. ಹಾಗಾಗಿ ಯಾವ ಯೋನಿ ಬರುತ್ತೋ ಏನು ಬರುತ್ತೋ ಗೊತ್ತಿಲ್ಲ. ಕೊಟ್ಟಾಗ ಈ ದೇಹವನ್ನು ಚೆನ್ನಾಗಿ ಭಗವಂತನಿಗಾಗಿ ಮೀಸಲಿಟ್ಟರೆ ಅವನು ಮತ್ತೆ ಕೊಟ್ಟಾನು. ನಾವು ಅದನ್ನು ದುರ್ವಿನಿಯೋಗ ಮಾಡಿದರೆ ಮತ್ತೆ ದೇವರು ಕೊಡೋದಿಲ್ಲ. ಹಾಗಾಗಿ ನಾನು ರಾಯರಲ್ಲಿ ಹೋಗಿ ಬೇಡ್ತೇನೆ ಅಂತ ಪಾಪ ಬಂದರು. ರಾಯರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ರಾಯರು ಸೂಚನೆ ಮಾಡಿದ್ರಂತೆ, ಸೋತ್ತಮ ದ್ರೋಹದ ಫಲ, ದೊಡ್ಡವರ ದ್ರೋಹ ಆಗಿದೆ. ನಾನು ಯಾವ ದೊಡ್ಡವರನ್ನು ದ್ರೋಹ ಮಾಡಿದ್ದೀನಿ? ವಿಜಯದಾಸರ ದ್ರೋಹ. ಅವ್ರ ಕಲ್ಪನೆಯೇ ಇಲ್ಲ ವಿಜಯದಾಸರನಿಗೆ ನಾನು ದ್ರೋಹ ಮಾಡಿದ್ದು. ಹೀಗ ಮುಂದೆ ಸೂಚನೆ ಮಾಡಿದರು, ಅಲ್ಲೇ ಹೋದರು. ಆಮೇಲೆ ಗೋಪಾಲದಾಸರು ದಾನವನ್ನು ಮಾಡಿ ಉದ್ಧಾರ ಮಾಡಿದರು. ಹಾಗಂತ ರೋಗಹರನೆ ಕೃಪಾಸಾಗರ, ನಿನ್ನನ್ನು ಕೇಳೋದು ಇನ್ನೇನು ಬೇಡಪ್ಪ. ಪಾವನಗಾತ್ರ ಸುದೇವ ವರನೆ ತವ ಸೇವಕ ಜನರೊಳಗೆ ಆಡಿಸು. ನನ್ನನ್ನು ನೀ ಎಲ್ಲೇ ಇಡು, ಸಜ್ಜನರ ಮಧ್ಯದಲ್ಲಿ ಇಡು. ಅವ್ರು ಹೇಗಾದರೂ ಇರಲಿ, ಅವರ ಜೊತೆಯಲ್ಲಿದ್ದೆ ಅಂದರೆ ನಾನು ಉದ್ಧಾರ ಆಗ್ತೇನೆ. ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನ ಕಥಾ ತಜ್ಜೋಷಣಾತೆ ಆಶು ಅಪವರ್ಗ ವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ ಅಂಥೇಳಿ ಕಪಿಲನಾಮಕ ಭಗವಂತ ತಾಯಿಗೆ ಹೇಳುವ ಮೊದಲನೇ ಟಿಪ್ಸ್. ಕಂದ, ಮನುಷ್ಯ ಉದ್ಧಾರ ಆಗಬೇಕು ಅಂದರೆ ಏನು ಮಾಡಬೇಕು? ಅಮ್ಮ, ಒಂದು ಸಂಘದ ಮೆಂಬರ್ ಆಗಬೇಕು ಅಂದರು. ಯಾವುದದು? ಸಜ್ಜನರ ಸಂಘ.